ಹಲೋ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್, ಇವತ್ತು ನೋಡಿ ಯಾವ ಥರ ಓಪನ್ ಆಗಿ ಒಂದು ಡೌನ್ ಫಾಲ್ ಆಯಿತು. ಸೊ ಆ್ಯಕ್ಚುಲಿ ನಾನು ಇದ್ದಿದ್ದರಿಂದ ಸೊ ನನಗೆ ಯಾವತ್ತೂ ಇದು ಬೆಳಗ್ಗೆ ಟೈಮ್ ಈ ಥರ ಟ್ರೆಂಡ್ ಸಿಕ್ಕಿದಾಗ ಕ್ಯಾಪ್ಚರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಕರೆಕ್ಟಾಗಿ ನಮಗೆ ವರ್ಕು ಅದೇ ಟೈಮಲ್ಲಿ ನನಗೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಟೈಮಲ್ಲಿ ನನಗೆ ಯಾವ್ದಾದ್ರು ರೀಟ್ರೇಸ್ಮೆಂಟು 9:40 9:50 ಆ ಟೈಮಲ್ಲಿ ನಮಗೇನಾದರೂ ಟ್ರೇಡ್ ಸಿಕ್ಕಿದ್ರೆ ತೊಗೋಬೋದು. ಬಟ್ ಇಲ್ಲೆಲ್ಲ ತೊಗೊಂಡ್ರೆ ಒಂದು ಸ್ವಲ್ಪ ಡಿಫಿಕಲ್ಟ್ ಇದೆ. ಇಲ್ಲಿ ಬೈಯರ್ಸ್ ಇದ್ದಾರೆ ನೋಡಿ. ಆ್ಯಕ್ಚುಲಿ ಇಲ್ಲಿ ಸೆಲ್ಲರ್ಸ್ ಇದ್ದರು 500ಅಲ್ಲಿ ಸ್ಟ್ರಾಂಗ್ ಸೆಲ್ಲರ್ಸ್ ಇದ್ದರು, ನೋಡಿದ್ದೆ. ಬಟ್ ಇಲ್ಲಿ ಎಲ್ಲೂ ನನಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ಇವತ್ತು. ಸೊ ಆಲ್ಮೋಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಪಾಯಿಂಟ್ ಕೆಳಗಡೆ ಬಂದಿದೆ ನೋಡಿ, ಆಲ್ಮೋಸ್ಟ್ 124 ಪಾಯಿಂಟ್ಸ್. ಸೊ ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬಾರ್ದು. ಸೊ ಮತ್ತೆ ಇಲ್ಲಿ ಬ್ರೇಕ್ ಡೌನ್ ಆಯಿತು, ಮತ್ತೆ ಇಲ್ಲಿ ತೊಗೊಳೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಏನಾದರೂ ರಿಜೆಕ್ಷನ್, ಇಲ್ಲಿ ಸ್ಮಾಲ್ ಸಪೋರ್ಟ್ ಇದೆ, ಸಪೋರ್ಟ್ ಏರಿಯಾ ನೋಡೋಣ. ಇಲ್ಲೇನಾದರೂ ಸ್ಮಾಲ್ ರಿಜೆಕ್ಷನ್ ಏನಾದರೂ ಆದರೆ ಒಂದು ಅಪ್ವರ್ಡ್ ಒಂದು ಸ್ವಲ್ಪ ರೇಟ್ ತೊಗೋಬೋದು. ನೋಡೋಣ ಏನಾಗುತ್ತೆ, ವೆಯ್ಟ್ ಮಾಡೋಣ. ಇಲ್ಲ ಇನ್ನೊಂದು ಸ್ವಲ್ಪ ಮೇಲೆ ಬಂದರೆ ಒಂದು ರಿಜೆಕ್ಷನ್ ಅಂತ ಹೇಳಿ ಸೆಲ್ಲಿಂಗ್ ಸೈಡ್ ನೋಡ್ಬೋದು. ಬಟ್ ಅದೇನು ಮೂಮೆಂಟೇ ಇಲ್ಲ ನೋಡಿ. ಇವತ್ತೇನು ಟ್ರೇಡ್ ಮಾಡಬೇಕೋ ಮಾಡೋದು ಬೇಡವೋ ಗೊತ್ತಾಗ್ತಾಯಿಲ್ಲ. ಒಳ್ಳೆ ಟ್ರೆಂಡ್ ಬಿಟ್ಬಿಟ್ಟು ನಾವು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇದೇ ನನಗೆ ಬೇಜಾರಾಗೋದು. ಒಳ್ಳೆ ಟೈಮಲ್ಲಿ ನನಗೆ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಟೈಮಲ್ಲಿ ನನಗೆ ಏನು ಡಿಸಿಷನ್ ತೊಗೊಳಕ್ಕಾಗಲ್ಲ ಇಲ್ಲಿ. ಓಕೆ, ಮುಂದೆ ಹೋಗು ಅಟ್ಲೀಸ್ಟ್ ಈ ಲೆವೆಲ್ಲಿಗೆ ಬರಬೇಕು. ಬಂದಾಗ ಒಂದು ರಿಜೆಕ್ಷನ್ ತೊಗೋಬೋದು. ಇದೇ ಸ್ಟ್ರೈಕ್ ಪ್ರೈಸ್ ತಗೋಣ 400. ಸೇಮ್ 400 ಬರಬೇಕು. ಈಕ್ವಲ್ ಇದ್ದಾರೆ ಈ ಪ್ಲೇಸಲ್ಲಿ, ಈಕ್ವಲ್ ಇದ್ದಾರೆ 400 ಪ್ಲೇಸಲ್ಲಿ. ಸೆಲ್ಲರ್ಸು ಮತ್ತು ಬೈಯರ್ಸು ಈಕ್ವಲ್ ಇದ್ದಾರೆ. ಬಟ್ ಸೆಲ್ಲರ್ಸ್ ಒಂದು ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ನೋಡೋಣ, ಈಗ ಇವರು ಇನ್ಕ್ರೀಸ್ ಆಗ್ತಿದ್ದಾರೆ. ಸೊ ಇಲ್ಲಿ ನೋಡಿದ್ರೆ ಈಗಲೇ ತೊಗೋಬೋದು ಅಂತ ಅನ್ನಿಸ್ತಿದೆ. ಓಕೆ, ಲೆಟ್ ಮಿ ಟೇಕ್. $400 ಪುಟ್. ಓಕೆ, ಆಗಿದೆಯಾ ಆಗಿಲ್ವಾ? ಆಗಿದೆಯಲ್ಲ. 600 ಪುಟ್ ತೊಗೊಂಡ್ಬಿಟ್ಟಿದ್ದೀನಿ. ಓಕೆ, ಈ ಚಾರ್ಟ್ ಆಗಿಲ್ಲ. ಏನಾಯಿತು?